₹1,000ಗೆ 20 ಶರ್ಟ್ಗಳ ಭರ್ಜರಿ ಆಫರ್ನ ಹಾಸನದಲ್ಲಿ ನೀಡಲಾಗಿತ್ತು. ಅಂದರೆ ₹50ಗೆ ಒಂದು ಶರ್ಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿ ಒಂದು ಭಾರಿ ಆಫರನ್ನು ನೀಡಲಾಗಿತ್ತು. ಇದರ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಇನ್ನು ಶರ್ಟ್ ಖರೀದಿಗೆ ಬಂದಂತಹ ಜನರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಕಿಕ್ಕಿರಿದು ಸೇರಿದಂತಹ ಜನರನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಾಸನದ ಉದಯಗಿರಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಉದಯಗಿರಿಯ ಅರುಣ್ ಅಡ್ಡಾ ಮೆನ್ಸ್ವೇರ್ ಈ ಅಂಗಡಿಯಲ್ಲಿ 1,000ಕ್ಕೆ 20 ಶರ್ಟ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಆಫರನ್ನು ಕೊಟ್ಟಿತ್ತು. ಅಂದರೆ ಘೋಷಣೆ ಮಾಡಿದ್ರು. ಅಂದರೆ ಎಷ್ಟಾಯಿತು? ₹50 ಒಂದು ಶರ್ಟ್. ಹೀಗಾಗಿ ಅದನ್ನು ಖರೀದಿ ಮಾಡಲಿಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನ ಅಂಗಡಿ ಮುಂದೆ ಜಮಾಯಿಸಿದ್ರು. ಈಗ ಜನರನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಲಾಠಿಯನ್ನು ಬೀಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕನಿಷ್ಠ ಪಕ್ಷ ಆಫರ್ನ ಅನೌನ್ಸ್ ಮಾಡುವಂಥ ಜನರಿಗಾದ್ರೂ ಅಂದರೆ ಅಂಗಡಿಯವ್ರಿಗಾದ್ರೂ ಒಂದು ಬುದ್ಧಿ ಇರಬೇಕಿತ್ತು. ಇಷ್ಟು ಜನ ಸೇರ್ತಾರೆ ಅಂತ ಹೇಳಿ ಏಕಾಏಕಿ ಎರ್ರಾಬಿರಿ ಆಫರ್ ಅನೌನ್ಸ್ ಮಾಡಿದ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ಕೊನೆಗೂ ನಿಯಂತ್ರಣಕ್ಕೆ ಸಿಕ್ಕಿದ್ಯಾ ಅಂತ ಪರಿಸ್ಥಿತಿ? ಏನು ಬಟ್ಟೆ ಅಂಗಡಿಯಲ್ಲಿ ಆಫರ್ ಇದ್ದ ಪರಿಣಾಮ ಸಾಕಷ್ಟು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಸಾರ್ವಜನಿಕರು ಇರ್ಬೋದು, ಸ್ಥಳೀಯರು ಇರ್ಬೋದು, ಯುವಕರು ಇರ್ಬೋದು ಮುಗಿಬೀಳ್ತಾರೆ. ಆದ್ರೂ ಕೂಡ ಅಲ್ಲಿ ಬಡಾವಣೆ ಠಾಣೆ ಲಿಮಿಟ್ಸ್ ಅಲ್ಲಿ ಈ ಬಟ್ಟೆ ಅಂಗಡಿ ಅಂದ್ರೆ ಏನು ಅರುಣ್ ಅಡ್ಡಾ ಬಟ್ಟೆ ಅಂಗಡಿ ಇದೆ, ಆ ಬಟ್ಟೆ ಅಂಗಡಿ ಇರೋಂಥದ್ದು ಕೂಡ್ಲೆ ಅಲ್ಲಿ ಅಂದ್ರೆ ಬಟ್ಟೆ ಅಂಗಡಿ ಮಾಲೀಕನು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಠಾಣೆ ಅಂದ್ರೆ ಏನ್ ಬಟ್ಟೆ ಅಂಗಡಿ ಇದೆ ಅದ್ರ ಪಕ್ಕದಲ್ಲೇ ಕೂಗಲ್ಟೆ ದೂರದಲ್ಲೇ ಬಡಾವಣೆ ಠಾಣೆ ಕೂಡ ಇರೋಂಥದ್ದು. ಆ ಬಡಾವಣೆ ಠಾಣೆ ಪೊಲೀಸರು ಕೂಡ ವಿಷಯನ ತಿಳಿಸಿರ್ತಾರೆ, ಬಂದೋಬಸ್ತ್ ಕೂಡ ಮಾಡಿರ್ತಾರೆ. ಇದಲ್ಲದೆ ತನ್ನ ಅಂದ್ರೆ ಅಂಗಡಿ ಮಾಲೀಕರು ಪ್ರತ್ಯೇಕವಾಗಿ ಅಂದ್ರೆ ತಾವೇ ಪ್ರತ್ಯೇಕವಾದ ಕೆಲ ಬೌನ್ಸರ್ಗಳನ್ನು ಕೂಡ ಕರ್ಸಿರ್ತಾರೆ. ಆದ್ರೂ ಕೂಡ ಅಲ್ಲಿ ಇವ್ರು ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಕ್ರೌಡ್ ಮತ್ತೆ ಸ್ಥಳೀಯರು ಬಂದಿರ್ತಾರೆ. ನುಗ್ಗು ಉಂಟಾಗತ್ತೆ. ಕೂಡ್ಲೆ ಎಚ್ಚೆತ್ಕೊಂತಾರೆ ಪೊಲೀಸರು, ಹೆಚ್ಚಿನ ಪೊಲೀಸರು ಬರ್ತಾರೆ, ಬಡಾವಣೆ ಠಾಣೆ ಪೊಲೀಸರು ಬರ್ತಾರೆ. ಮತ್ತೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದಂಥದ್ದು. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಅಂತಾನೆ ಹೇಳ್ಬೋದು ರಾಹುಲ್. ಕಿರಣ್, ಈಗ ಅಕಸ್ಮಾತ್ ಏನಾದರೂ ಪೊಲೀಸರು ಆ ಜಾಗದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಎಂಥ ದೊಡ್ಡ ದುರಂತ ನಡೀತಾ ಇತ್ತು. ಯಾಕಂದ್ರೆ ಅಷ್ಟು ಜನ ಸೇರಿರುವಂತಹ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ, ಬೀಳೋದು, ಗಾಯ ಆಗೋದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. ರಾಹುಲ್, ಕೇಳಿ ಇದು ಹಾಸನದ ಹೃದಯ ಭಾಗದಲ್ಲಿರುವಂತ ಉದಯಗಿರಿ ಏನ್ ಬಡಾವಣೆ ಇದೆ. ಬಡಾವಣೆಯ ಪಕ್ಕದಲ್ಲಿರುವಂತ ಇದು ಏನು ಬಟ್ಟೆ ಅಂಗಡಿ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಬಟ್ಟೆ ಅಂಗಡಿ ವಿಶೇಷ ಏನು ಅಂದ್ರೆ ಸಾಕಷ್ಟು ಹಗ್ಗವಾಗಿ ಇಲ್ಲಿ ಬಟ್ಟೆ ಸಿಗಂತದ್ದು. ಪ್ಯಾಂಟ್ಗಳು ಇರ್ಬೋದು ಅಥವಾ ಶರ್ಟ್ಗಳು ಇರ್ಬೋದು. ₹100, ₹200 ಈ ಶರ್ಟ್ ಪೀಸ್ಗಳು, ಕೆಲವೊಂದು ಪ್ಯಾಂಟ್ಗಳು ಕೂಡ ಆಫರ್ ಅಲ್ಲಿ ಸಿಗಂತದ್ದು. ಈ ವಿಷಯ ಸ್ಥಳೀಯರಿಗೆ ಮತ್ತೆ ಕೆಲ ಯುವಕರಿಗೆ ಅಂದ್ರೆ ಸಾಕಷ್ಟು ಯುವಕರಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಆ ವಿಷಯ ತಿಳಿದ ಕೂಡಲೇ ಸಾಕಷ್ಟು ಮೊದಲಿಗೆ ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭವಾದಂತ ಏನು ಜನ ಬರ್ತಾರಂತ ಯುವಕರು ಇರ್ಬೋದು, ಸ್ಥಳೀಯರು ಸಾಕಷ್ಟು ಜನ ಬರ್ತಾ ನೋಡ್ತಾ ಇದ್ದಂಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ನಂತರ ಸುಮಾರು 3-4 ಸಾವಿರಕ್ಕೂ ಹೆಚ್ಚು ಜನ ಬಂದಿರ್ತಾರೆ ಏಕಾಏಕಿ. ಆಗ ಈ ನುಗ್ಲು ಈ ತಳ್ಳಾಟ ನೂಕಾಟ ಆಗಿರೋಂಥದ್ದು. ಆಮೇಲೆ ಏನು ಪರಿಸ್ಥಿತಿ ಕೈ ಮೀರೋದನ್ನ ಗಮನಿಸಿದಂತ ಪೊಲೀಸರು ಎಂಟ್ರಿ ಕೊಟ್ಟು ಲಘು ಲಾಠಿ ಪ್ರಹಾರ ಮಾಡಿ ಪರಿಸ್ಥಿತಿ ಹತೋಟಿಯಲ್ಲಿದೆ ಅಂತ ಹೇಳ್ಬೋದು ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್.